Hello all, welcome to Universal Group of Institutions, Bengaluru. ವೆಲ್ಕಮ್ ಟು ಅವರ್ ಸ್ಪೆಷಲ್ ಸೀರೀಸ್ ಆನ್ KS ಮೇನ್ಸ್ ಎಕನಾಮಿಕ್ಸ್. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದು ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದಿ KS ಮೇನ್ಸ್ ಎಕನಾಮಿಕ್ಸ್ ಅನ್ನ. ಓಕೆ, ನಮ್ಮ ಇಂದಿನ ಒಂದು ಕ್ಲಾಸಲ್ಲಿ ವಿ ಆರ್ ಡಿಸ್ಕಸಿಂಗ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ವಿಚ್ ಈಸ್ ಆಲ್ಸೋ ಹ್ಯಾಪನ್ಸ್ ಟು ಬಿ ವೆರಿ ಹಾಟ್ ಟಾಪಿಕ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಕಾಲ್ಡ್ ಆಸ್ ದಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ಓಕೆ, ಈ ಇಂದಿನ ಒಂದು ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ the dimension like the evolution of agricultural marketing in India. Okay, what is the importance of the agricultural marketing in India ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಎರಡನೇದು, ಮೂರು, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ಗೆ ಏನು ಸಮಸ್ಯೆಗಳು ಏನಿದೆ, ವಾಟ್ ಆರ್ ದ ಚಾಲೆಂಜಸ್ ದೀಸ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇಸ್ ಫೇಸಿಂಗ್, ಮೂರು. ನಾಲ್ಕನೇದು, ರಿಫಾರ್ಮ್ಸ್ಗಳು, ಸುಧಾರಣೆಗಳು, ಯಾವ ಸುಧಾರಣೆಗಳು ಆಗಬೇಕು. ಮತ್ತು ಐದು, ಅಂಡ್ ವಿಚ್ ಈಸ್ ಇಂಪಾರ್ಟೆಂಟ್, ಇಲ್ಲಿವರೆಗೆ ಸರ್ಕಾರ ಕೈಗೊಂಡಿರುವಂತಹ ಈ ಸುಧಾರಣಾ ಕ್ರಮಗಳು ಯಾವುದು ಅಥವಾ ಸ್ಕೀಮ್ಸ್ಗಳು ಯಾವುದು ಅಂತ ನಾವು ನೋಡೋಣ. ವೆಲ್ಕಮ್ ಒನ್ಸ್ ಅಗೇನ್ ಎವ್ರಿ ಒನ್. ನೋಡಿ, ದ ಫಸ್ಟ್ dimension that we are discussing today is the evolution of agricultural marketing and regulations in India. Nodi, the first thing, during the time of the ಬ್ರಿಟಿಷರ ಸಿಂಪಲ್ ಉದ್ದೇಶ, ಪ್ರಾರಂಭದ ಹಂತದಲ್ಲಿ, ಡ್ಯೂರಿಂಗ್ ದಿ ಅರ್ಲಿ ಪಾರ್ಟ್ ಆಫ್ ದಿ 18th century ಏನಾದರೂ ನೋಡಿದ್ರೆ, ದೇ ಹ್ಯಾಡ್ ಅ ವೆರಿ ಸಿಂಪಲ್ ಆಬ್ಜೆಕ್ಟಿವ್. ಉದ್ದೇಶ ಏನು ಅಂದರೆ, ದ ಫೋಕಸ್ ವಾಸ್ ಆನ್ ದಿ ಕನ್ಸ್ಯೂಮರ್ ಆ್ಯಂಡ್ ಇಂಡಸ್ಟ್ರಿಯಲ್ ನೀಡ್ಸ್. ಅಂದರೆ ಇಲ್ಲಿಂದ ಏನು ಕಾಟನ್ ಹೋಗ್ತಾ ಇತ್ತು, ಇಲ್ಲಿಂದ ಏನು ಜೂಟ್ ಹೋಗ್ತಾ ಇತ್ತು, ದೇ ಎನ್ಶೋರ್ಡ್ ದಟ್ ದಿ ಪ್ರೈಸ್ ಆಫ್ ದಿ ಕಾಟನ್ ಆರ್ ಜೂಟ್ ಈಸ್ ಆಸ್ ಮಿನಿಮಮ್ ಆಸ್ ಪಾಸಿಬಲ್, so that the industries in England, the cotton industries in Manchester, they do not face the burn of the increased prices. So that was the simple objective that they had. The first thing that we see is in the 1886 ಅಲ್ಲಿ ನಾವು ಮೊಟ್ಟ ಮೊದಲ ಒಂದು ರೆಗ್ಯುಲೇಟೆಡ್ ಮಾರ್ಕೆಟ್ ಅನ್ನು ನಾವು ನೋಡ್ತೀವಿ. ದಟ್ ಹ್ಯಾಪನ್ಸ್ ಇನ್ ದಿ ಹೈದರಾಬಾದ್ ಪ್ರಿನ್ಸ್ಲಿ ಸ್ಟೇಟ್ ಅಲ್ಲಿ. ಅದಾದ ಮೇಲೆ 1897 ಅಲ್ಲಿ, ಇನ್ ದಿ ಬೇರರ್ ಪ್ರಾವಿನ್ಸ್, ದೇರ್ ಕಮ್ಸ್ ಫಸ್ಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಲೆಜಿಸ್ಲೇಷನ್ ಬರುತ್ತೆ, ಅಂದರೆ ಶಾಸನ ಬರುತ್ತೆ. ಅದು 1897ರಲ್ಲಿ ಬೇರರ್ ಪ್ರಾವಿನ್ಸ್ನಲ್ಲಿ. ಅದಾದ ಮೇಲೆ ಎರಡು ಅತ್ಯಂತ ಇಂಪಾರ್ಟೆಂಟ್ ಕಮಿಟಿಗಳು ಅಗ್ರಿಕಲ್ಚರಲ್ ಮಾರ್ಕೆಟನ್ನು ನಿಯಂತ್ರಣ ಅಗತ್ಯ ಇದೆ ಅಂತ ಹೇಳುತ್ತೆ. ಒಂದು, ರಾಯಲ್ ಕಮಿಷನ್ ಆನ್ ದಿ ಅಗ್ರಿಕಲ್ಚರ್, ಆಸ್ ಯು ಸಿ ವೆರಿ ಕ್ಲಿಯರ್ಲಿ, ದಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ 1928. ಅದಾದ ಮೇಲೆ 1931ನಲ್ಲಿ ಸೆಂಟ್ರಲ್ ಬ್ಯಾಂಕಿಂಗ್ ಎನ್ಕ್ವೈರಿ ಕಮಿಟಿ. ಈ ಎರಡೂ ಸಮಿತಿಗಳು ಅಗ್ರಿಕಲ್ಚರಲ್ ಮಾರ್ಕೆಟ್ ಏನಿದೆ, ಆ ಅಗ್ರಿಕಲ್ಚರಲ್ ಮಾರ್ಕೆಟ್ಗಳನ್ನು ನಿಯಂತ್ರಣ ಮಾಡಬೇಕು, ಅಥವಾ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಗ್ರಿಕಲ್ಚರಲ್ ಮಾರ್ಕೆಟ್ಗಳು ಫಂಕ್ಷನ್ ಆಗಬೇಕು, ಕೃಷಿ ಮಾರ್ಕೆಟ್ಗಳು ಫಂಕ್ಷನ್ ಆಗಬೇಕು ಅಂತ ಹೇಳ್ತಾರೆ. ಅದರ ಒಂದು ಮೂಲಕನೇ 1935 ದಿ ಬ್ರಿಟಿಷ್ ಎಸ್ಟಾಬ್ಲಿಷ್ಡ್ ಸಮಥಿಂಗ್ ಕಾಲ್ಡ್ ಆಸ್ ದಿ DMI, ದಟ್ ಸ್ಟ್ಯಾಂಡ್ಸ್ ಫಾರ್ ಡೈರೆಕ್ಟೊರೇಟ್ ಆಫ್ ಮಾರ್ಕೆಟಿಂಗ್ ಅಂಡ್ ಇನ್ಸ್ಪೆಕ್ಷನ್. 1935 ಈ 1935 ಏನು DMIನ ಸ್ಥಾಪನೆ ಆಗುತ್ತೆ. ಈ DMIನ ಸ್ಥಾಪನೆ ಆದಮೇಲೆ ಇಟ್ ಕಮ್ಸ್ ಅಪ್ ವಿತ್ ಅ ಮಾಡೆಲ್ APMC ಆ್ಯಕ್ಟ್ ಬರುತ್ತೆ, ಅಂದರೆ ಒಂದು ಮಾದರಿ ಅಗ್ರಿಕಲ್ಚರಲ್ ಮಾರುಕಟ್ಟೆ ನಿಯಂತ್ರಣ ಮಸೂದೆಯನ್ನು ತರುತ್ತೆ. ಆ ಮಸೂದೆ ಬ್ರಿಟಿಷ್ನ ಒಂದು ಏನು ಬ್ರಿಟಿಷ್ ಪ್ರಾವಿನ್ಸಸ್ ಇತ್ತು, ಅದೇ ರೀತಿ ಪ್ರಿನ್ಸ್ಲಿ ಸ್ಟೇಟ್ ಇತ್ತು, ಆ ಎಲ್ಲ ಪ್ರಿನ್ಸ್ಲಿ ಸ್ಟೇಟು ಮತ್ತು ಬ್ರಿಟಿಷ್ ಪ್ರಾವಿನ್ಸಸ್ಗಳಿಗೆ ಕಳಿಸ್ತಾರೆ. ಅದರ ಮೂಲಕನೇ, ಅಂದರೆ ಪೋಸ್ಟ್ ಫಾರ್ವರ್ಡ್ ಟು ದಿ ಇಂಡಿಪೆಂಡೆನ್ಸ್ ಆದಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ನೀವು ನೋಡಿದ್ರೆ, ಅಲ್ಲಿರುವಂಥ ಒಂದು 7th ಶೆಡ್ಯೂಲಲ್ಲಿ 3 ಲಿಸ್ಟ್ ಇದೆ, ನಿಮಗೆ ಗೊತ್ತು. ದಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ದಿ ಕನ್ಕರೆಂಟ್ ಲಿಸ್ಟ್. ಅಗ್ರಿಕಲ್ಚರ್ ಹ್ಯಾಪನ್ಸ್ ಟು ಬಿ ದಿ ಟಾಪಿಕ್ ಆಫ್ ಅ ಸ್ಟೇಟ್ ಲಿಸ್ಟ್. ಇಟ್ಸ್ ಅ ಮ್ಯಾಟರ್ ಆಫ್ ಅ ಸ್ಟೇಟ್ ಸಬ್ಜೆಕ್ಟ್ ಇರೋದ್ರಿಂದ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯಕ್ಕೆ ಒಂದು ಅಡ್ವೈಸರಿ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾರೆ. ದಟ್ ಈಸ್, ಯು ನೀಡ್ ಟು ರೆಗ್ಯುಲೇಟ್ ದಿ ಅಗ್ರಿಕಲ್ಚರಲ್ ಮಾರ್ಕೆಟ್, ಒಂದು ವ್ಯವಸ್ಥಿತ ರೀತಿಯಲ್ಲಿ ರೆಗ್ಯುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಎವ್ರಿ ಸ್ಟೇಟ್ ಹ್ಯಾಸ್ ಕಮ್ ಅಪ್ ವಿತ್ ದೇರ್ ಓನ್ APMC ಆ್ಯಕ್ಟ್. ಅದರ ಒಂದು ಅನ್ವಯನೇ ಕರ್ನಾಟಕ ಕೂಡ APMC ಆ್ಯಕ್ಟ್ ಆಫ್ 1966 ಅನ್ನು ಪಾಸ್ ಮಾಡುತ್ತೆ. ಕೊನೆಯಲ್ಲಿ, ನಿಮಗೆ ಗೊತ್ತಿರುವ ಹಾಗೆ, 3 years ago government came up with the 3 farm laws. ಓಕೆ, ಆ ಫಾರ್ಮ್ ಲಾನ ಒಂದು ವಿರುದ್ಧ ರೈತರ ಪ್ರೊಟೆಸ್ಟ್ಗಳು ಕೂಡ ಆಯಿತು. ಪ್ರತಿಭಟನೆ ಆದಮೇಲೆ ಸರ್ಕಾರ ಫಾರ್ಮ್ ಲಾಗಳನ್ನು ಹಿಂತೆಗೆದುಕೊಳ್ಳುತ್ತೆ. ದಟ್ ವಾಸ್ ಆಲ್ ಮೆಂಟ್ ಟು ಎನ್ಶ್ಯೂರ್ ದಿ ಬೆಟರ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಫಂಕ್ಷನ್. ಬಿಕಾಸ್ if you look at the functions of the agricultural market, the first 3 kind of functions that it fulfills. One, the exchange function it fulfills. ನಿಮಗೆ ಗೊತ್ತು, ಎಕ್ಸ್ಚೇಂಜ್
ಅಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಹ್ಯಾಪನ್ಸ್. ದಿ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇಸ್ ದಿ ಫಿಸಿಕಲ್ ಫಂಕ್ಷನ್ಸ್. ಏನು ಫಿಸಿಕಲ್ ಫಂಕ್ಷನ್ಸ್ ಅಂದರೆ ನೋಡಿ, ರೈತ ಬೆಳೆದಿರೋಂಥ ಒಂದು ಏನು ಬೆಳೆ ಇರುತ್ತೆ, ಯು ನೀಡ್ ಟು ಹ್ಯಾವ್ ಅ ಸ್ಪೇಸ್ ಟು ಸ್ಟೋರ್ ಇಟ್, ಯು ನೀಡ್ ಟು ಹ್ಯಾವ್ ಅ ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಟು ಟ್ರಾನ್ಸ್ಪೋರ್ಟ್ ಇಟ್. ಅಟ್ ದ ಸೇಮ್ ಟೈಮ್ ಪ್ರಾಸೆಸಿಂಗ್ ಮಾಡೋದಕ್ಕೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗುತ್ತೆ. ಇದಾದ ಮೇಲೆ ದ ವೆರಿ ಇಂಪಾರ್ಟೆಂಟ್ ಒನ್, ದಿ ಫೆಸಿಲಿಟೇಟಿಂಗ್ ಫಂಕ್ಷನ್ಸ್ ಅಂದರೆ ಸ್ಟ್ಯಾಂಡರ್ಡೈಸೇಷನ್. ಉದಾಹರಣೆಗೆ ಸ್ಟ್ಯಾಂಡರ್ಡೈಸೇಷನ್ ನೋಡಿ, ಅಕ್ಕಿನೇ ತಗೊಳ್ಳಿ ನೀವು. ಅಕ್ಕಿಯಲ್ಲಿ ವಿವಿಧ ಪ್ರಭೇದಗಳಿದ್ದಾವೆ. ಯಾವ ಅಕ್ಕಿಗೆ ಎಷ್ಟು ಬೆಲೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಸ್ಟ್ಯಾಂಡರ್ಡೈಸೇಷನ್. ಅಂದರೆ ಅದರ ಒಂದು ಲೆವೆಲ್ಗಳ ಆಧಾರದ ಮೇಲೆ ವಿಂಗಡಣೆ ಆಗುತ್ತೆ, ದಟ್ ಈಸ್ ಫೆಸಿಲಿಟೇಷನ್. ಫೈನಾನ್ಸಿಂಗ್, ಈಗ ರೈತನಿಗೆ ಫೈನಾನ್ಸ್ನ ಅಗತ್ಯ ಇರುತ್ತೆ. ಈಗ ಇಫ್ ಯು ಆಲ್ರೆಡಿ ಹ್ಯಾವ್ ದಿ ಬಯರ್, ದೇರ್ ಕ್ಯಾನ್ ಬಿ ಫ್ಯೂಚರ್ ಅಗ್ರಿಮೆಂಟ್ ಕೂಡ ಆಗ್ಬೋದು. ರಿಸ್ಕ್ ಬೇರಿಂಗ್ ಫೆಸಿಲಿಟಿ ಇರಬೇಕು ಅಂತ. ದಿ ಮಾರ್ಕೆಟ್ ಶುಡ್ ಬಿ ಇನ್ ಅ ಪೊಸಿಷನ್ ಟು ಬಿಯರ್ ದಿ ರಿಸ್ಕ್ ಆಫ್ ದಿ ಪ್ರೈಸ್ ಫ್ಲಕ್ಚುವೇಷನ್ ಇರುತ್ತೆ ಅದು. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಈಸ್ ನಥಿಂಗ್ ಬಟ್ ನೋಡಿ, ಮಾರ್ಕೆಟ್ ಶುಡ್ ಬಿ ಏಬಲ್ ಟು ಪ್ರಿಡಿಕ್ಟ್ ದಿ ಪ್ರೈಸಸ್. ಎಕ್ಸಾಕ್ಟಾಗಿ ಇಲ್ಲ ಅಂತಂದ್ರೂ ಕೂಡ ದಿ ರೇಂಜ್ ಆಫ್ ದಿ ಪ್ರೈಸಸನ್ನು ಪ್ರಿಡಿಕ್ಟ್ ಮಾಡುವಂಥ ಕೇಪಬಿಲಿಟಿ ಇರಬೇಕು. ಅದನ್ನು ಮಾಡುವ ಮೂಲಕ ರೈತರಿಗೆ ಪ್ರೈಸ್ ಸಿಗ್ನಲ್ಗಳನ್ನು ಕಳಿಸಬೇಕು. ದೀಸ್ ಆರ್ ದ 3 ಇಂಪಾರ್ಟೆಂಟ್ ಫಂಕ್ಷನ್ಸ್ ದಟ್ ದಿ ಮಾರ್ಕೆಟ್ ಫುಲ್ಫಿಲ್ಸ್. Remember very clearly, first we discuss the evolution of the agricultural market. ಕೃಷಿ ಮಾರುಕಟ್ಟೆ ಒಂದು ಬೆಳವಣಿಗೆಯನ್ನು ನೋಡಿದ್ವಿ. ಅದಾದ ಮೇಲೆ ಫಂಕ್ಷನ್ಸ್ ಆಫ್ ದಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ನೋಡಿದ್ವಿ. ಈಗ ಅತ್ಯಂತ ಇಂಪಾರ್ಟೆಂಟ್ ಇರುವಂಥದ್ದನ್ನು ನೋಡೋಣ. ದಟ್ ಈಸ್ ದಿ ಇಂಪಾರ್ಟೆನ್ಸ್. ಯಾಕೆ ಕೃಷಿ ಮಾರುಕಟ್ಟೆಯ ಅಗತ್ಯತೆ ಇದೆ? ಒಂದು, ಇನ್ಕ್ರೀಸ್ ಇನ್ ಮಾರ್ಕೆಟಬಲ್ ಸರ್ಪ್ಲಸ್. ನೋಡಿ, ಕಳೆದ ನೀವು 8 ದಶಕಗಳ ಒಂದು ಅಗ್ರಿಕಲ್ಚರಲ್ ಬೆಳವಣಿಗೆ ನೋಡಿದ್ರೆ, ಕೃಷಿಯ ಬೆಳವಣಿಗೆ ನೋಡಿದ್ರೆ, ಕೃಷಿ ವಲಯದಲ್ಲಿ ವಿ ಸಿ ಆಸ್ ದಿ ಆಫ್ಟರ್ ದಿ ಮಿಡ್ 1970s ಗ್ರೀನ್ ರೆವಲ್ಯೂಷನ್ ಆದಮೇಲೆ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಬರ್ತಾ ಇದೆ. ಬೆಳೆ ಇಳುವರಿ ಜಾಸ್ತಿ ಆಗ್ತಾ ಇದೆ. ಯಾವಾಗ ಇಳುವರಿ ಜಾಸ್ತಿ ಆಗುತ್ತೆ, when you have the right set of a market, you are able to realize a better price for that farmer. ಅಂದರೆ ತನ್ನ ಬೆಳೆ, ಅವನ ಒಂದು ಬೆಳೆ ಏನು ಬೆಳೆದಿದ್ದಾನೆ ಆ ಬೆಳೆಗೆ ನೀವು ಒಂದು ಒಳ್ಳೆಯ ಬೆಲೆಯನ್ನು ಕೊಡುವಂಥ ಒಂದು ಸಾಮರ್ಥ್ಯ ಇರಬೇಕಾಗುತ್ತೆ ನಮ್ಮ ಮಾರ್ಕೆಟಲ್ಲಿ. ಇಫ್ ಯುವರ್ ಮಾರ್ಕೆಟ್ಸ್ ಆರ್ ನಾಟ್ ಆರ್ಗನೈಸ್ಡ್ ಪ್ರಾಪರ್ಲಿ, ಯು ವಿಲ್ ನಾಟ್ ಬಿ ಏಬಲ್ ಟು ರಿಯಲೈಸ್ ಅ ಬೆಟರ್ ಪ್ರೈಸ್ ಫಾರ್ ದ್ಯಾಟ್ ಫಾರ್ಮರ್. ಅದಾದ ಮೇಲೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಫಾರ್ ದಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ನೋಡಿ, ಈಗ ನೀವು ಅಗೇನ್ ಕಳೆದ ಒಂದು 30 years ನಾವೊಂದು ಓವರಾಲ್ ನೀವು ಬೆಳವಣಿಗೆ ನೋಡಿದ್ರೆ, ವಿ ಸಿ ದಿ ಟ್ರೆಮೆಂಡಸ್ ಗ್ರೋತ್ ಇನ್ ದಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ಅದು ಎಲ್ಲದಕ್ಕೇನು ದೇರ್ ಇಸ್ ಎ ಇನ್ಕ್ರೀಸ್ಡ್ ಡಿಮಾಂಡ್. ಬಿಕಾಸ್ ವಿ ಸಿ ಮೋರ್ ಆ್ಯಂಡ್ ಮೋರ್ ಅರ್ಬನ್ ಕ್ಲಸ್ಟರ್ಸ್ಗಳು ಬೆಳೀತಾ ಇದೆ, ಅರ್ಬನ್ ಲೆಡ್ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ. ಹೀಗಾಗಿ ಈ ಹಾರ್ಟಿಕಲ್ಚರಲ್ ಕ್ರಾಪ್ಸ್ಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈ ಬೇಡಿಕೆ ಜಾಸ್ತಿ ಇದೆ, ಬಟ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ತುಂಬ ಬೇಗ ಪೆರಿಶ್ ಆಗುತ್ತೆ. ನಿಮ್ಮ ಮಾರುಕಟ್ಟೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇಲ್ಲ, ಮತ್ತು ಬೇಗ ಒಂದು ಪ್ರೈಸ್ ರಿಲೇಷನ್ ಮೆಕ್ಯಾನಿಸಮ್ಸ್ ಇಲ್ಲ ಅಂತಂದರೆ ದೀಸ್ ಐಟಮ್ಸ್ ವಿಲ್ ಲೂಸ್ ದೇರ್ ವ್ಯಾಲ್ಯೂ. ಸೊ ಮಾರ್ಕೆಟ್ ಶುಡ್ ಬಿ ಇನ್ ಅ ಪೊಸಿಷನ್ ಆರ್ ಅ ಪ್ಲೇಸ್ ಟು ಗಿವ್ ಅ ಬೆಟರ್ ಪ್ರೈಸ್ ಫಾರ್ ದೀಸ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತ ಹೇಳ್ಬೋದು. ಥರ್ಡ್ ಒನ್, ಪ್ರೈಸ್ ಡಿಸ್ಕವರಿ ಆ್ಯಂಡ್ ಪ್ರೈಸ್ ಸಿಗ್ನಲ್. ನೋಡಿ, ಪ್ರೈಸ್ ಡಿಸ್ಕವರಿ ಅಂತಂದರೆ ಇಟ್ ಇಸ್ ಆಲ್ ಅಬೌಟ್ ರಿಯಲೈಸಿಂಗ್ ದಿ ಬೆಟರ್ ಪ್ರೈಸ್ ಫಾರ್ ದಿ ಪ್ರಾಡಕ್ಟ್. ಈಗ ನಾನು ಟೊಮ್ಯಾಟೊ ಬೆಳೆದೆ, ಐ ವಾಂಟೆಡ್ ಟು ನೋ ವಾಟ್ ಈಸ್ ಅ ಪ್ರೈಸ್ ಫಾರ್ ದಟ್ ಮಾರ್ಕೆಟ್. ಹೇಗೆ ನಾನು ಪ್ರೈಸನ್ನು ನೋಡ್ತೀವಿ? ಒನ್ ಥಿಂಗ್ ದಟ್ ಡಿಪೆಂಡ್ಸ್ ಅಪಾನ್ ಈಸ್ ದಿ ಡಿಮಾಂಡ್ ಆ್ಯಂಡ್ ಸಪ್ಲೈ. ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಇದಲ್ಲದೆ ಎನ್ವೈರನ್ಮೆಂಟ್ ಕಂಡೀಷನ್ಸ್ಗಳ ಮೇಲೆ ಕೂಡ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ಮಳೆ ಏನಾದರೂ ಜಾಸ್ತಿ ಆಗಿತ್ತು ಅಂದರೆ ಬೆಳೆ ನಾಶ ಆಗುತ್ತೆ, ಅದ್ರ ಮೂಲಕ ಬೇಡಿಕೆ ಜಾಸ್ತಿ ಆಗುತ್ತೆ. ಪ್ರೈಸ್ ಡಿಸ್ಕವರಿ ಮ್ಯಾಟರ್ಸ್ ಅ ಲಾಟ್. ಸೆಕೆಂಡ್ ಒನ್ ಈಸ್ ದಿ ಪ್ರೈಸ್ ಸಿಗ್ನಲ್. ನೋಡಿ, ಪ್ರೈಸ್ ಸಿಗ್ನಲ್ ಈಸ್ ನಥಿಂಗ್ ಬಟ್ ದಿ ಟ್ರಾನ್ಸ್ಮಿಷನ್ ಆಫ್ ಅ ಇನ್ಫಾರ್ಮೇಷನ್. ಯಾವುದರ ಇನ್ಫಾರ್ಮೇಷನ್ನು? ಬೆಲೆಯ ಮಾಹಿತಿ ಏನಿದೆ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ? ಫ್ರಮ್ ದಿ ಕನ್ಸ್ಯೂಮರ್ ಟು ದಿ ಫಾರ್ಮರ್. ಉದಾಹರಣೆಗೆ ಏನು 3 ಇಂಪಾರ್ಟೆಂಟ್ ಡೈಮೆನ್ಷನ್. ನೋಡಿ, ಎಲ್ಲಿ ಆ ಬೆಳೆಯನ್ನು ನಾನು ಸೆಲ್ ಮಾಡಬೇಕು, ಯಾವ ಟೈಮಿಗೆ ಸೆಲ್ ಮಾಡಬೇಕು ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ನೋಡಿ, ಈಗಾಗಲೇ ಮಾರ್ಕೆಟಲ್ಲಿ ನಾನು ಡಿಮಾಂಡ್ ಇದ್ದಾಗ ಸೆಲ್ ಮಾಡಿದೆ ಅಂದರೆ ಐ ವಿಲ್ ಬಿ ಏಬಲ್ ಟು ರಿಯಲೈಸ್ ದಿ ಬೆಟರ್ ಪ್ರೈಸ್. ಮತ್ತು ಯಾವ ಒಂದು ಮಾರ್ಕೆಟಲ್ಲಿ ಆ
ಪರ್ಟಿಕ್ಯುಲರ್ ಬೆಳೆಗೆ ಬೆಲೆ ಇದೆ ಅಂತ ಮಾರ್ಕೆಟಲ್ಲಿ ನಾನು ಏನಾದರೂ ಸೆಲ್ ಮಾಡಿದ್ರೆ ನನಗೆ ಬೆಟರ್ ಪ್ರೈಸ್ ಸಿಗುತ್ತೆ. ಸೊ ಪ್ರೈಸ್ ಡಿಸ್ಕವರಿ ಆ್ಯಂಡ್ ಪ್ರೈಸ್ ಸಿಗ್ನಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ. ಪ್ರೈಸ್ ಡಿಸ್ಕವರಿ ಆ್ಯಂಡ್ ಪ್ರೈಸ್ ಸಿಗ್ನಲ್ ಅನ್ನುವಂಥ ಕೀವರ್ಡ್ಗಳನ್ನು ನೀವು ಹಾಕಲೇಬೇಕಾಗುತ್ತೆ. ಅದಾದ ಮೇಲೆ ಮಾರ್ಕೆಟ್ ಲೆಡ್ ಪ್ರೊಡಕ್ಷನ್ ಫೋಕಸ್. ನೋಡಿ ಈಗ ಏನಾಗ್ತಾ ಇದೆ, ವಿ ಸಿ ದಿ ಮೋರ್ ಆ್ಯಂಡ್ ಮೋರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡೀಪ್ ಇಂಟಿಗ್ರೇಟ್ ಆಗ್ತಾ ಇದೆ. ಸೊ ವಿ ಸಿ ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಅಥವಾ ಏನು ಬೇಡಿಕೆ ಇದೆ ಅದರ ಒಂದು ಆಧಾರದಲ್ಲಿ ರೈತರು ಏನಾಗ್ತಾ ಇದ್ದಾರೆ, ಬೆಳೆಯನ್ನು ಬೆಳೀತಾ ಇದ್ದಾರೆ. ಸೊ ಆ ರೈತನಿಗೆ ಎಲ್ಲಿ ಯಾವ ಬೆಳೆಗೆ ಏನು ಕರೆಕ್ಟಾಗಿ ಡಿಮಾಂಡ್ ಇದೆ ಅಂತ ಗೊತ್ತಾದರೆ ಅದರ ಒಂದು ಆಧಾರದ ಮೇಲೆ ಆತ ಬೆಳೆಯನ್ನು ಇನ್ನೂ ಜಾಸ್ತಿ ಬೆಳೀತಾನೆ. ಅದಾದ ಮೇಲೆ ಅರ್ಬನ್ ಪಾಪ್ಯುಲೇಷನ್ ಫೀಡಿಂಗ್. ನೋಡಿ ಏನಾಗ್ತಾ ಇದೆ, ಈಗಾಗಲೇ ಕ್ಲಿಯರ್ ಕಟ್ ಹೇಳಿದೆ. ವಿ ಸಿ ದಿ ಡಿಮಾಂಡ್ ಎಲ್ಲಿದೆ, ಈಗ ಡಿಮಾಂಡ್ ಈಸ್ ಇನ್ ದಿ ಅರ್ಬನ್ ಸೆಂಟರ್ಸ್. ವಿ ಸಿ ಮೋರ್ ಆ್ಯಂಡ್ ಮೋರ್ ಅರ್ಬನೈಸೇಷನ್ ಈಸ್ ಹ್ಯಾಪಿಂಗ್, ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಸೊ ಬೆಳೆ ಏನು ಬೆಳೆದಿದೆ, ವಿ ಕಾಲ್ ಇಟ್ ಆಸ್ ದಿ ಪ್ಲೇಸ್ ಆಫ್ ಅ ಪ್ರೊಡಕ್ಷನ್. ಓಕೆ, ಡಿಮಾಂಡ್, ಪ್ಲೇಸ್ ಆಫ್ ಡಿಮಾಂಡ್. ಈ ಪ್ಲೇಸ್ ಆಫ್ ಪ್ರೊಡಕ್ಷನ್ ಇಂದ ಈ ಪ್ಲೇಸ್ ಆಫ್ ಡಿಮಾಂಡ್ಗೆ ನೀವು ಬೆಳೆಯನ್ನು ಹೇಗೆ ಸಾಗಿಸ್ತೀರಾ? You need a proper transport facility, you need a better infrastructure, you need a cold storage units. So urban population feeding ಆಗ್ತಾ ಇರೋದ್ರಿಂದ ನಿಮ್ಮ ಮಾರ್ಕೆಟ್ ಏನಿರುತ್ತೆ that should offer all these kind of services to the farmers. ನೋಡಿ, ಸ್ಮಾಲ್ ಹೋಲ್ಡಿಂಗ್ ವಯಬಿಲಿಟಿ. ನೀವು ಹೆಚ್ಚು ರೈತರನ್ನು ನೋಡಿ, 86% of the farmers in India currently happens to be the small and medium farmers. ಯಾವಾಗ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಹೋಲ್ಡಿಂಗ್ ತುಂಬ ಚಿಕ್ಕದಿರುತ್ತೆ, ದಟ್ ಮೀನ್ಸ್ ದೇರ್ ಫೈನಾನ್ಷಿಯಲ್ ಕೇಪಬಿಲಿಟೀಸ್ ಇಸ್ ಆಲ್ಸೋ ವೆರಿ ಲೆಸ್. ನಿಮ್ಮ ಮಾರ್ಕೆಟ್ ಏನಾದರೂ ಈಸ್ ಏಬಲ್ ಟು ಎನ್ಶ್ಯೂರ್ ಅ ಬೆಟರ್ ಪ್ರೈಸ್ ಫಾರ್ ದೀಸ್ ಫಾರ್ಮರ್ಸ್. ಸೊ ಅವರಿಗೆ ತಮ್ಮ ಬೆಳೆಗೆ ಕರೆಕ್ಟ್ ಆದಂಥ ಒಂದು ಬೆಲೆ ಸಿಕ್ಕಲ್ಲಿ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಎನ್ಶ್ಯೂರ್ ಇನ್ಕಮ್ ಸೆಕ್ಯೂರಿಟಿ. ಆ ಇನ್ಕಮ್ ಸೆಕ್ಯೂರಿಟಿ ಎನ್ಶ್ಯೂರ್ ಮಾಡಿದ್ರೆ ದಟ್ ಮೀನ್ಸ್ ಅಗ್ರಿಕಲ್ಚರ್ ಹ್ಯಾಸ್ ರಿಮೈನ್ಡ್ ಅ ಪ್ರಾಫಿಟಬಲ್ ಬಿಸ್ನೆಸ್. ಇಫ್ ದ ಅಗ್ರಿಕಲ್ಚರ್ ಲಾಭನೇ ತಂದು ಕೊಡ್ತಾ ಇಲ್ಲ ಅಂದರೆ ಫಾರ್ಮರ್ ವಿಲ್ ನಾಟ್ ಬಿ ಏಬಲ್ ಟು ಕಂಟಿನ್ಯೂ ವಿತ್ ದಿ ಕೃಷಿನ ಕಂಟಿನ್ಯೂ ಮಾಡಲ್ಲ. ಸೊ ಅದಕ್ಕೋಸ್ಕರ ದಿ ಮಾರ್ಕೆಟ್ ಶುಡ್ ಬಿ ಏಬಲ್ ಟು ರಿಯಲೈಸ್ ಆರ್ ಏಬಲ್ ಟು ಗಿವ್ ಅ ಬೆಟರ್ ಪ್ರೈಸ್ ಫಾರ್ ದಿ ಫಾರ್ಮರ್ ಸೊ ದ್ಯಾಟ್ ಹೀ ಈಸ್ ಇನ್ ಅ ಪೊಸಿಷನ್ ಟು ಕಂಟಿನ್ಯೂ ಹಿಸ್ ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಆ್ಯಂಡ್ ದಿ ಲಾಸ್ಟ್ ಒನ್, ಲಿಬ್ರಲ್. ನೋಡಿ, 1991 ಆಯಿತು. 1991 ರಿಫಾರ್ಮ್ಸ್ ಆದಮೇಲೆ ವಿ ಹ್ಯಾವ್ ಓಪನ್ಡ್ ಅಪ್ ಅವರ್ ಎಕನಾಮಿಯನ್ನು ಓಪನ್ ಮಾಡಿದ್ವಿ. ಸೊ ಅದರ ಒಂದು ಒಟ್ಟಿಗೆ ಏನಾಗ್ತಾ ಇದೆ, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಅಂದರೆ ದಿ ಸರ್ಪ್ಲಸ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿದೆ, ವಿ ಕ್ಯಾನ್ ಎಕ್ಸ್ಪೋರ್ಟ್ ಇಟ್ ಟು ದಿ ಅದರ್ ನೇಷನ್ಸ್. ಆ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಮಾರ್ಕೆಟ್ ಶುಡ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ಯಾವ ಒಂದು ನೇಷನಲ್ಲಿ ಕರೆಕ್ಟ್ ಪ್ರೈಸ್ ಇದೆ, ಅಥವಾ ಸ್ಟ್ಯಾಂಡರ್ಡೈಸೇಷನ್ ಮ್ಯಾಟರ್ ಆಗುತ್ತೆ, ಅಥವಾ ನೀವು ಅಗ್ರಿಕಲ್ಚರಲ್ ವ್ಯಾಲ್ಯೂ ಎಡಿಷನ್ ಮ್ಯಾಟರ್ ಆಗುತ್ತೆ. ಸೊ ವ್ಯಾಲ್ಯೂ ಎಡಿಷನ್ನು ಸ್ಟ್ಯಾಂಡರ್ಡೈಸೇಷನ್ ಇಲ್ಲ ನಮ್ಮ ಬೆಳೆಗಳಿಗೆ ಅಂತಂದರೆ ಕೇವಲ ರಾ ಮಟೀರಿಯಲನ್ನೇ ನಾವು ಕೂಡ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಆ ರಾ ಮಟೀರಿಯಲ್ಗೆ, ಆ ಕಚ್ಚಾ ವಸ್ತುಗೆ ಬೇರೆ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ಏನು ಮಾಡುತ್ತೆ, ದಟ್ ಈಸ್ ಗೋಯಿಂಗ್ ಟು ಆ್ಯಡ್ ಅ ವ್ಯಾಲ್ಯೂ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಗೆಟ್ ದಿ ಬೆಟರ್ ಲಾಭ ಅವರಿಗೆ ಸಿಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅಗ್ರಿಕಲ್ಚರ್ ಮಾರ್ಕೆಟ್ ಏನಿದೆ ತುಂಬ ಮಹತ್ವವಾದಂಥ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ನಾವು ಇಫ್ ಯು ಲುಕ್ ಎಟ್ ಸಮ್ ಆಫ್ ದಿ ಚಾಲೆಂಜಸ್, ಏನು ಚಾಲೆಂಜಸ್ ಇದೆ ಅಂತ ಇಲ್ಲಿಗೆ ನಾವು ನೋಡೋಣ. ನೋಡಿ, ದ ಫಸ್ಟ್ ಚಾಲೆಂಜ್ ಹ್ಯಾಪನ್ಸ್ ಟು ಬಿ ದಿ ಲಿಮಿಟೆಡ್ ಕ್ರೆಡಿಟ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್. ಅಂದರೆ ಅವರ್ ಮಾರ್ಕೆಟ್ ಈಸ್ ನಾಟ್ ಏಬಲ್ ಟು, ಅದು ರಿಸ್ಕ್ ಬಿಯರಿಂಗ್, ನಾನು ಏನು ಹೇಳಿದೆ, ದಟ್ ಈಸ್ ನಾಟ್ ಏಬಲ್ ಟು ಎನ್ಶ್ಯೂರ್ ದಿ ರಿಸ್ಕ್ ಬಿಯರಿಂಗ್ ಕೇಪಬಿಲಿಟಿ ಟು ದಿ ಫಾರ್ಮರ್ ಆಗ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ, ಕ್ರೆಡಿಟ್ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಫಾರ್ಮರ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಇನ್ಫಾರ್ಮಲ್ ಕ್ರೆಡಿಟ್ ಚಾನಲ್ ಮೇಲೆ ಡಿಪೆಂಡೆಡ್. ದಟ್ ವಾಸ್ ದಿ ಫಸ್ಟ್ ಒನ್. ಸೆಕೆಂಡ್ ಒನ್ ಹ್ಯಾಪನ್ಸ್ ಟು ಬಿ ದಿ ಫ್ರಾಗ್ಮೆಂಟೆಡ್ ಮಾರ್ಕೆಟ್ ಇದೆ. ಅಂದರೆ ಮಾರ್ಕೆಟ್ಗಳು ಛಿದ್ರವಾಗಿವೆ. ಅಂದರೆ ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು, ಇವೊಂದು ನಾವು ಹೇಳ್ತೀವಿ ಈ ನಾಮ್ ಬಂದಿದೆ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಬಂದಿದೆ, ಬಟ್ ಸ್ಟಿಲ್ ಫಾರ್ಮರ್ ಈಸ್ ಫೈಂಡಿಂಗ್ ದಿ ಡಿಫಿಕಲ್ಟಿ ಇನ್ ಸೆಲ್ಲಿಂಗ್ ಹಿಸ್ ಪ್ರೊಡ್ಯೂಸ್ ಇನ್ ನೇಬರಿಂಗ್ ಡಿಸ್ಟಿಕ್ಕಲ್ಲೇ ಸೆಲ್ ಮಾಡೋಕ್ಕಾಗ್ತಾ ಇಲ್ಲ. ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಪ್ರೊಡ್ಯೂಸ್ ಆಗಿರೋದು ಆತ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಹಿ ಹ್ಯಾಸ್ ಟು ಟೇಕ್ ಹಿಸ್ ಪ್ರಾಡಕ್ಟ್ ಆ್ಯಂಡ್ ಹಿ ಹ್ಯಾಸ್ ಟು ಸೆಲ್. ಗ್ರಾಮೀಣ ಭಾಗದಲ್ಲಿ ಮಾರುಕಟ್ಟೆ ಕೊರತೆ ಇರೋದರಿಂದ, ಅಥವಾ ಒಂದು 60 ಕಿಲೋಮೀಟರ್ 70 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿ ಹಿ ಈಸ್ ಫೋರ್ಸ್ ಟು ಸೆಲ್ ಹಿ ಈಸ್ ಪ್ರೊಡ್ಯೂಸ್ ಇನ್ ದಟ್ ಪರ್ಟಿಕ್ಯುಲರ್ ಮಾರ್ಕೆಟ್ ಅಂತ ಹೇಳ್ಬೋದು. ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಅಂದರೆ ಸ್ಪಷ್ಟವಾಗಿ ಹೇಳಿದೆ,
if your market is not in a position to predict the prices of the produce ಅಂತಂದಾಗ ಸರಿಯಾದ ಪ್ರೈಸ್ ಡಿಸ್ಕವರಿ ಆಗ್ತಾ ಇಲ್ಲ, ಸರಿಯಾದ ಪ್ರೈಸ್ ಸಿಗ್ನಲ್ಗಳನ್ನು ಕಳಿಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ರೈತನಿಗೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಲುಕ್ ಎಟ್ ವಾಟ್ ಈಸ್ ಹ್ಯಾಪನಿಂಗ್ ಟು ದಿ ಟೊಮ್ಯಾಟೊ ಬೆಲೆ ನಾವು ಒಮ್ಮೆ ನೋಡ್ತೀವಿ ತುಂಬ ಗಗನಕ್ಕೆ ಇರುತ್ತೆ. ಅಂದರೆ ಕೆ ಜಿಗೆ 100 ರೂಪಾಯಿ, ಕೆ ಜಿಗೆ 150 ರೂಪಾಯಿ ಹೋಗುತ್ತೆ. ಇನ್ನೊಮ್ಮೆ ಟೊಮ್ಯಾಟೊ ಕೆ ಜಿಗೆ 1 ರೂಪಾಯಿ, ಕೆ ಜಿಗೆ 2 ರೂಪಾಯಿ ಆಗುತ್ತೆ. ನೋಡಿ, ಇದು ಡಿಫ್ರೆನ್ಸ್, ದಿ ಸ್ಟಾರ್ಕ್ ಡಿಫ್ರೆನ್ಸ್ ಕೆ ಜಿಗೆ 2 ರೂಪಾಯಲ್ಲಿ, ಕೆ ಜಿಗೆ 150 ರೂಪಾಯಲ್ಲಿ. ಸೊ ಇಷ್ಟು ಒಂದು ಪ್ರೈಸ್ ಫ್ಲಕ್ಚುವೇಷನ್ ಆದಮೇಲೆ ಎಸ್ಪೆಷಲಿ ದಿ ಸ್ಮಾಲ್ ಫಾರ್ಮರ್ಸ್ ಆ್ಯಂಡ್ ದಿ ಮೀಡಿಯಂ ಫಾರ್ಮರ್ಸ್ ಏನು ಇರ್ತಾರಲ್ಲ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಎಟ್ಲೀಸ್ಟ್ ಅವರು ಒಂದು ಏನು ಇನ್ವೆಸ್ಟ್ ಆಗಿದೆ ಅಲ್ಲ, ಇನ್ವೆಸ್ಟ್ ಮಾಡಿದ್ದು ದುಡ್ಡು ಕೂಡ ಅವರಿಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಇನ್ಕಮ್ ಸ್ಟೆಬಿಲಿಟಿ ಆ್ಯಂಡ್ ಮಾರ್ಕೆಟ್ ವಾಲಟೈಲಿಟಿಯಿಂದ ಇನ್ಕಮ್ ಏನಾಗಿಲ್ಲ, ಕರೆಕ್ಟಾಗಿ ಸ್ಟೇಬಲ್ ಇರಲ್ಲ. ದಟ್ ಈಸ್ ವಾಟ್ ದಿ ನೆಕ್ಸ್ಟ್ ಒನ್. ಇನ್ಅಡಿಕ್ವೇಟ್ ವ್ಯಾಲ್ಯೂ ಎಡಿಷನ್ ಹೇಳಿದೆ ನಾನು. ನೋಡಿ, ನಮ್ಮ ಒಂದು ವಸ್ತುಗೆ ನಾನು ಕರೆಕ್ಟಾಗಿ ಫುಡ್ ಪ್ರೊಸೆಸಿಂಗ್ ಆಗ್ತಾ ಇಲ್ಲ ಅಂತಂದರೆ ಐ ವಿಲ್ ನಾಟ್ ಬಿ ಏಬಲ್ ಟು ಆ್ಯಡ್ ಎನಿ ವ್ಯಾಲ್ಯೂ. ಇಫ್ ಐ ಆಮ್ ನಾಟ್ ಏಬಲ್ ಟು ಆ್ಯಡ್ ಎನಿ ವ್ಯಾಲ್ಯೂ ಅಂತಾರೆ ರಾ ಗೂಡ್ ಏನಿದೆಲ್ಲ ಅದನ್ನೇ ನಾನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಯಾರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುವಂಥ ದೇಶ ಏನು ಮಾಡುತ್ತೆ, ಅದನ್ನು ಪ್ರಾಸೆಸ್ ಮಾಡಿ ಸ್ಟ್ಯಾಂಡರ್ಡೈಸೇಷನ್ ಮಾಡಿ ದೇ ವಿಲ್ ಬಿ ಏಬಲ್ ಟು ಗೆಟ್ ಅ ಬೆಟರ್ ಪ್ರೈಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್, ಲಿಮಿಟೆಡ್ ಮಾರ್ಕೆಟ್ ಆಕ್ಸೆಸ್ ಬಗ್ಗೆ ಹೇಳಿದೆ ನಿಮಗೆ. ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಇದೆ, ಕೃಷಿ ಗ್ರಾಮೀಣ ಭಾಗದಲ್ಲಿ ಅದು ಏನು ಲೊಕೇಟ್ ಆಗ್ತಾ ಇಲ್ಲ. ಸೊ ಡಿಸ್ಟೆಂಟ್ ಮಾರ್ಕೆಟ್ಸ್ ಈಸ್ ದಿ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಹೇಳಿದೆ. ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್, ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್ ಇದೆ, ಸ್ಟೋರೇಜ್ ಪ್ರಾಬ್ಲಮ್ ಇದೆ. ಅಂದರೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇರ್ಬೋದು, ಅಥವಾ ವೇರ್ ಹೌಸಸ್ಗಳಿರ್ಬೋದು, ಗೋದಾಮ್ಗಳಿರ್ಬೋದು, ಅಥವಾ ಉಗ್ರಾಣಗಳಿರ್ಬೋದು, ಅವುಗಳ ಸಂಖ್ಯೆ ಇದು ತುಂಬ ಕಡಿಮೆ ಇದೆ. ಹೀಗಾಗಿ ಏನಾಗುತ್ತೆ, ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇಲ್ಲದೆ ಏನಾಗುತ್ತೆ, ಪೆರಿಷಬಲ್ ಐಟಮ್ಸ್, ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಏನಿರುತ್ತೆ ತುಂಬ ಬೇಗ ಏನಾಗುತ್ತೆ, ಹಾಳಾಗುತ್ತೆ. ಸೊ ದಿಸ್ ಈಸ್ ದಿ ವೆರಿ ಬಿಗ್ ಚಾಲೆಂಜ್ ದಟ್ ವಿ ಆರ್ ಫೇಸಿಂಗ್. ಲ್ಯಾಕ್ ಆಫ್ ಮಾರ್ಕೆಟ್ ಇನ್ಫಾರ್ಮೇಷನ್, ಮಾರ್ಕೆಟ್ ಇಂಟೆಲಿಜೆನ್ಸ್ನ ಕೊರತೆ ಇದೆ. ಪ್ರೈಸ್ ಟ್ರೆಂಡ್ಸ್ ಏನಾಗ್ತಾ ಇದೆ, ಯಾವ ಬೆಳೆಗೆ ಹೆಚ್ಚು ಬೆಲೆ ಇದೆ, ಯಾವ ಕೈಂಡ್ ಆಫ್ ಬೆಳೆಗೆ ಹೆಚ್ಚು ಬೆಲೆ ಇದೆ ಅಂತ ಕೂಡ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ಚಾಲೆಂಜಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದಿ agricultural marketing. Now let us move to the next important dimension, the dimension called as ಯಾವ ಸುಧಾರಣೆಗಳನ್ನು ತರಬೇಕು ಅಂತ ನಾವು ನೋಡೋಣ. ನಮ್ಮ ಮೊಟ್ಟ ಮೊದಲ ಸುಧಾರಣೆ ಆಗಬೇಕಾಗಿರುವಂಥದ್ದು ದಟ್ ಈಸ್ ಸ್ಟ್ರೆಂಥನಿಂಗ್ ದಿ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್. ಏನು ನಾನು ಹೇಳಿದೆ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಏನಾಗಬೇಕು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ವ್ಯವಸ್ಥೆ ಆಗಬೇಕು. ಅಂತಂದರೆ ಇಫ್ ನೋಡಿ, ಐ ಮೀನ್ ಯು ನೋ ವೆರಿ ಕ್ಲಿಯರ್ಲಿ ಎವ್ರಿ farmer, not if everyone, but at least majority of the farmers is having a phone. ಸ್ಮಾರ್ಟ್ಫೋನ್ ಇಲ್ಲದೆ ಇಲ್ಲ ಅಂತಂದ್ರೂ ಕೂಡ ಅವ್ರ ಹತ್ರ ಒಂದು ಫೋನ್ ಇದೆ. ಇಫ್ ವಿ ಆರ್ ಏಬಲ್ ಟು ಸೆಂಡ್ ದಿಸ್ ಮೆಸೇಜಸ್ ಅಬೌಟ್ ದಿ ಪ್ರೈಸ್ ಡಿಸ್ಕವರಿ ಆರ್ ಪ್ರೈಸ್ ಸಿಗ್ನಲ್ ಥ್ರೂ ದಿ SMS ಅಂತ ಕಳಿಸ್ತಾ ಇದ್ದಾಗ ಏನಾಗುತ್ತೆ, ಫಾರ್ಮರ್ ವಿಲ್ ಬಿ ಏಬಲ್ ಟು ನೋ, ಓಕೆ ಈ ಥರ ಒಂದು ಈ ಬೆಳೆಗೆ ಇಂಥ ಒಂದು ಬೆಲೆ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ದ್ಯಾಟ್ ಅದರಿಂದ ಏನಾಗುತ್ತೆ, ವಿಲ್ ಬಿ ಏಬಲ್ ಟು ರಿಯಲೈಸ್ ದಿ ಬೆಟರ್ ಪ್ರೈಸ್. ಡೆವಲಪ್ಮೆಂಟ್ ಆಫ್ ದಿ ಗ್ರಾಮೀಣ ಅಗ್ರಿಕಲ್ಚರಲ್ ಮಾರ್ಕೆಟ್, ಅದೇ ಹೇಳಿದೆ ನಾನು, ಗ್ರಾಮೀಣ ಭಾಗದಲ್ಲೇ ಕೃಷಿ ಮಾರುಕಟ್ಟೆಗಳ ಒಂದು ಏನಾದರೂ ಸ್ಥಾಪನೆ ಆದಲ್ಲಿ ಹಿ ಡೋಂಟ್ ನೀಡ್ ಟು ಟ್ರಾನ್ಸ್ಪೋರ್ಟ್ ದಿಸ್ ಟು ದಿ ಅರ್ಬನ್ಗೆ ಕಳಿಸುವಂಥ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಕೋಲ್ಡ್ ಸ್ಟೋರೇಜ್ ಆ್ಯಂಡ್ ದಿ ವೇರ್ ಹೌಸ್ ಫೆಸಿಲಿಟಿ, ಉಗ್ರಾಣಗಳ ಒಂದು ಸ್ಥಾಪನೆ ಆಗಬೇಕು. ರೂರಲ್ ರೋಡ್ ನೆಟ್ವರ್ಕ್ಗಳೇನು ಇಂಪ್ರೂವ್ ಆಗಬೇಕು, ಬಿಕಾಸ್ ರೋಡ್ಸ್ ಚೆನ್ನಾಗಿ ಇಲ್ಲ. ಸೊ ರೋಡ್ಸ್ ನೀಡ್ಸ್ ಟು ಬಿ ಇಂಪ್ರೂವ್ಡ್. ನೆಕ್ಸ್ಟ್ ಒನ್, look at the second one, expansion of the E-NAM, that is national agricultural market, that is ಸ್ಟೇಟ್ ಮಾರ್ಕೆಟ್ಗಳು ಇಂಟರ್ಲಿಂಕ್ ಆಗಬೇಕು. ಸೊ ದ್ಯಾಟ್ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಏನು ಬೆಳೆಯನ್ನು ಮುಕ್ತವಾಗಿ ಮಾರುವಂಥ ಒಂದು ಸನ್ನಿವೇಶಗಳು, ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬಿನ್ ಡನ್ ಓನ್ಲಿ ಆನ್ ದಿ ಪೇಪರ್. ಅಥವಾ ಇಂಟರ್ ಸ್ಟೇಟ್ ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ಏನು ತುಂಬ ಏನಾಗಿದೆ ಅಂತಂದರೆ he should be able to sell it. Providing the training and digital literacy to the farmers for the better participation and online trading. ಅವರಿಗೆ ಒಂದು ಕರೆಕ್ಟ್ ಆದ ಮಾಹಿತಿ ಇದ್ದಲ್ಲಿ ದಿ ರೈತನೇ ಎಲ್ಲಿ ತನ್ನ ಬೆಳೆಗೆ ಯಾವ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಕರೆಕ್ಟಾಗಿ ಬೆಲೆ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆ್ಯಂಡ್ ಮೂರನೇದು ಅತ್ಯಂತ ಮುಖ್ಯ, ದಟ್ ಈಸ್ ರಿಮೂವಲ್ ಆಫ್ ಮಿಡಲ್ ಮೆನ್ ಆ್ಯಂಡ್ ಸ್ಟ್ರೆಂಥನಿಂಗ್ ದಿ ಡೈರೆಕ್ಟ್. ನೋಡಿ, ಈ ದಲ್ಲಾಳಿಗಳ ಅಥವಾ ಮಿಡಲ್ ಮೆನ್ನ ಇನ್ನು ಹಾವಳಿ ಏನಾಗಿದೆ, ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಸ್ಮಾಲ್ ಫಾರ್ಮರ್ಸ್ ದೇ ಆರ್ ಸೆಲ್ಲಿಂಗ್ ಇಟ್ ಟು ದೀಸ್ ಮಿಡಲ್ ಮೆನ್. ಆ್ಯಂಡ್ ಅಲ್ಲಿ ನೆಗೋಷಿಯೇಟ್ ಮಾಡುವಾಗ ದೀಸ್ ಫಾರ್ಮರ್ಸ್ ಆರ್ ನಾಟ್ ಹ್ಯಾವಿಂಗ್ ಅ ಗ್ರೇಟ್ ಪೊಸಿಷನ್.
ಸೊ ಅವರು ಕೊಟ್ಟಂಥ ಬೆಲೆಗೆ ಇವರು ಏನಾಗ್ತಾ ಇದ್ದಾರೆ, ತಮ್ಮ ಬೆಳೆಯನ್ನು ಮಾರ್ತಾ ಇದ್ದಾರೆ. ಸೊ ದೇರ್ ಈಸ್ ಅ ನೀಡ್ ಆಫ್ ದೀಸ್ ರಿಮೂವಲ್ ಆಫ್ ಮಿಡಲ್ ಮೆನ್, ಸೊ ದ್ಯಾಟ್ ನೇರವಾಗಿ ಫಾರ್ಮ್ ಟು ರಿಟೇಲ್, ಫಾರ್ಮ್ ಟು ಕನ್ಸ್ಯೂಮರ್ ಮಾರುವಂಥ ಒಂದು ಸಾಧ್ಯತೆಯನ್ನು ಹೆಚ್ಚು ಮಾಡಬೇಕು. ಲುಕ್ ಆಟ್ ಡೈರೆಕ್ಟ್ ಫಾರ್ಮರ್ ಟು ಕನ್ಸ್ಯೂಮರ್, ಫಾರ್ಮರ್ ಟು ರಿಟೇಲರ್ ನಾವು ತುಂಬ ಜಾಸ್ತಿ ಮಾರುವಂಥ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಲಿಬರಲೈಸೇಷನ್ ಆ್ಯಂಡ್ ದಿ ಫ್ರೀ ಟ್ರೇಡ್, ಮುಕ್ತವಾದಂಥ ಒಂದು ಮಾರುಕಟ್ಟೆ ನಿರ್ಮಾಣ ಆಗಬೇಕು. ಅಂದರೆ ಫಾರ್ಮರ್ಸ್ ಟು ಸೆಲ್ ದೇರ್ ಪ್ರೊಡ್ಯೂಸ್ ಇನ್ ಎನಿ ಸ್ಟೇಟ್ ವಿಥೌಟ್ ಎನಿ ರೆಸ್ಟ್ರಿಕ್ಷನ್ಸ್, ಯಾವುದೇ ನಿಬಂಧನೆಗಳಿಲ್ಲದೆ ಮುಕ್ತವಾಗಿ ತಮ್ಮ ಪ್ರಾಡಕ್ಟನ್ನು ಸೆಲ್ ಮಾಡುವಂಥ ಒಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ನ ಇನ್ವೆಸ್ಟ್ಮೆಂಟ್ ಕೂಡ ನಾವು ಏನಂದರೆ ಎನ್ಕರೇಜ್ ಮಾಡಬೇಕು. ಅಟ್ಲೀಸ್ಟ್ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇರ್ಬೋದು, ಸಪ್ಲೈ ಚೈನ್ಸ್ ಇರ್ಬೋದು, ಲಾಜಿಸ್ಟಿಕ್ಗಳಲ್ಲಿ ಅಲ್ಲಿ ಅವರ ಒಂದು ಖಾಸಗಿ ರಂಗದ ಒಂದು ಭಾಗಿತ್ವ ಜಾಸ್ತಿ ಆದಲ್ಲಿ ಏನಾಗುತ್ತೆ, ಸೊ ಫಾರ್ಮರ್ಸ್ ವಿಲ್ ಬಿ ಏಬಲ್ ಟು ರಿಯಲೈಸ್ ದಿ ಬೆಟರ್ ಪ್ರೈಸ್ ಫಾರ್ ದೇರ್ ಪ್ರಾಡಕ್ಟ್. ಅದೇ ರೀತಿ ವಿ ನೀಡ್ ಟು ಎನ್ಕರೇಜ್ ದಿ ಕಾಂಟ್ರಾಕ್ಟ್ ಫಾರ್ಮಿಂಗ್. ದೇರ್ ಆರ್ ಸಮ್ ಸ್ಟೇಟ್ಸ್ ವಿಚ್ ಹ್ಯಾವ್ ನಾಟ್ ಎನ್ಕರೇಜಿಂಗ್ ದಿ ಕಾಂಟ್ರಾಕ್ಟ್ ಫಾರ್ಮಿಂಗ್. ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ಎನ್ಕರೇಜ್ ಮಾಡಿದ್ರೆ ಅಟ್ಲೀಸ್ಟ್ ರೈತನಿಗೆ ಮುಂಚಿತವಾಗಿಯೇ ಗೊತ್ತಿರುತ್ತೆ, ಓಕೆ ನಾನು ನನ್ನ ಬೆಳೆಯನ್ನು ಬೆಳೆದ್ರೆ ಅಟ್ಲೀಸ್ಟ್ ನನಗೆ ಇಷ್ಟು ಹಣ ಆದರೂ ಸಿಗುತ್ತೆ ಅಂತಂದರೆ ಒಂದು ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮ್ ಗ್ಯಾರಂಟಿ ಮಾಡುತ್ತೆ. ದಟ್ ಈಸ್ ದಿ ಕಾಂಟ್ರಾಕ್ಟ್ ಫಾರ್ಮಿಂಗ್. ಪ್ರೈಸ್ ಸ್ಟೆಬಿಲೈಸೇಷನ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡಿ, ಹೆಚ್ಚು ಈಗ ನೀವು MSP ಏನಾದರೂ ನೋಡಿದ್ರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರೋದು ಕೇವಲ 22 ಬೆಳೆಗಳಿಗೆ ಮಾತ್ರ. ಅದರ್ ಬೆಳೆಗಳಿಗೆ, ಕೃಷಿ ಬೆಳೆಗಳಿಗೆ ಕೂಡ ನಾವು ಹಾರ್ಟಿಕಲ್ಚರ್ ಕ್ರಾಪ್ಸ್ಗಳಿಗೆಲ್ಲ ಕೊಟ್ಟಾಗ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಎನ್ಶೋರ್ ದಿ ಇನ್ಕಮ್ ಸೆಕ್ಯೂರಿಟಿ ಫಾರ್ ದ್ಯಾಟ್ ಫಾರ್ಮರ್ಸ್. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ಗಳನ್ನು ಸ್ಥಾಪನೆ ಮಾಡಬೇಕು. ಅಂದರೆ ಬೆಳೆಗಳ ಬೆಲೆ ಕುಸಿತ ಏನಾದರೂ ಆದಲ್ಲಿ ಅಂಥ ಒಂದು ಸಮಯದಲ್ಲಿ ಸರ್ಕಾರ ಈ ಒಂದು ಸ್ಟೆಬಿಲೈಸೇಷನ್ ಫಂಡ್ಗಳ ಮೂಲಕ ಏನಾಗುತ್ತೆ, ದೇ ಆರ್ ಏಬಲ್ ಟು ಗ್ಯಾರಂಟಿ ದಿ ಇನ್ಕಮ್ ಸೆಕ್ಯೂರಿಟಿ. ಉದಾಹರಣೆಗೆ ಟೊಮ್ಯಾಟೊ, ದಿ ಗೌರ್ಮೆಂಟ್ ಕೇಮ್ ಅಪ್ ವಿತ್ ಸಮಥಿಂಗ್ ಕೂಡ ಟಾಪ್ ಫಂಡ್. ಟೊಮ್ಯಾಟೊ, ಆನಿಯನ್ ಆ್ಯಂಡ್ ಪೊಟ್ಯಾಟೊ ಇವುಗಳ ಬೆಲೆ ಒಂದು ಕುಸಿತ ಆದಾಗ ದೇ ಕೇಮ್ ಅಪ್ ವಿತ್ ದ್ಯಾಟ್ ಕೈಂಡ್ ಆಫ್ ಅ ಫಂಡನ್ನು ತೆಗೆದುಕೊಂಡು ಬಂದಿದ್ದರು. ಪ್ರಮೋಷನ್ ಆಫ್ ದಿ ವ್ಯಾಲ್ಯೂ ಎಡಿಷನ್ ಆ್ಯಂಡ್ ದಿ ಅಗ್ರೋ ಪ್ರೊಸೆಸಿಂಗ್. ನಾನು ಹೇಳಿದೆ, ವ್ಯಾಲ್ಯೂ ಎಡಿಷನ್ ಇಲ್ಲ, ಫುಡ್ ಪ್ರೊಸೆಸಿಂಗ್ ಆಗ್ತಾ ಇಲ್ಲ ಅಂತಂದರೆ ಕಚ್ಚಾ ವಸ್ತುಗಳ ಸೇಲೆ ಏನು ಮಾಡಬೇಕಾಗುತ್ತೆ, ನಾವು ಮಾಡಬೇಕಾಗುತ್ತೆ. ಸೊ ಹೆಚ್ಚು ಫುಡ್ ಪ್ರೊಸೆಸಿಂಗ್ ಝೋನ್ಗಳ ಸ್ಥಾಪನೆ ಆಗಬೇಕು. ಫಾರ್ಮ್ ಲೆವೆಲಲ್ಲೇ ಫುಡ್ಡನ್ನು ಪ್ರಾಸೆಸ್ ಮಾಡುವಂಥ ಒಂದು ಸೌಕರ್ಯಗಳನ್ನು ನಾವು ನಿರ್ಮಿಸಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ ದಿ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸ್. ಏನಿದು ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂದರೆ ಜ್ಞಾನದ ಕೇಂದ್ರಗಳ ಸ್ಥಾಪನೆ ಆಗಬೇಕು. ಅಂದರೆ ಫಾರ್ಮರ್ಸ್ಗೆ ಹೆಚ್ಚು ಮಾಹಿತಿಗಳನ್ನು ನಾವು ಕೊಡಬೇಕಾಗುತ್ತೆ. ನಾವು ಹೆಚ್ಚು ಎಜುಕೇಟ್ ಮಾಡಿದಷ್ಟು ಹೊಸ ಟೆಕ್ನಾಲಜಿಗಳ ಬಗ್ಗೆ ಹೀಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ಡಿಕ್ಲೈನ್. ಮೊಬೈಲ್ ಆ್ಯಪ್ಸ್ ಇರ್ಬೋದು, ಇಲ್ಲ ಅಗ್ರಿ ಬಿಸ್ನೆಸ್ ಟ್ರೈನಿಂಗ್ ಪ್ರೋಗ್ರಾಮ್ಗಳ ಸ್ಟಾರ್ಟಪ್ಗಳ ಮೂಲಕ ಏನು ಮಾಡ್ಬೋದು. ಎಕ್ಸ್ಪೋರ್ಟ್ ಪೊಟೆನ್ಷಿಯಲನ್ನು ನಾವು ಇದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕ್ಲಸ್ಟರ್ಗಳ ಸ್ಥಾಪನೆ ಆಗಬೇಕು. ಸೊ ಗ್ಲೋಬಲ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವು ರೈತರಿಗೆ ಒಂದು ಶಿಕ್ಷಣವನ್ನು ಕೊಟ್ಟಲ್ಲಿ ನಮ್ಮ ಒಂದು ಬೆಳೆ ಏನಿದೆ ಅದು ದಟ್ ವಿಲ್ ಬಿ ಏಬಲ್ ಟು ಮ್ಯಾಚ್ ವಿತ್ ದಿ ವಾಟ್ ದಿ ಡಿಮಾಂಡ್ ಈಸ್ ಎಕ್ಸಿಸ್ಟಿಂಗ್ ಔಟ್ಸೈಡ್ ಇಂಡಿಯಾ. ಸೊ ಪೋರ್ಟ್ ಲಾಜಿಸ್ಟಿಕ್ ಫೆಸಿಲಿಟಿಗಳನ್ನು ಕೂಡ ಏನು ಮಾಡುತ್ತೆ, ಇಂಪ್ರೂವ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ದಟ್ ಈಸ್ ಕ್ಲೈಮೇಟ್ ರೆಸಿಲಿಯೆಂಟ್ ಮಾರ್ಕೆಟಿಂಗ್. ನೋಡಿ, ನೀವು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅಂದರೆ ತಾಪಮಾನ ಏರಿಕೆ ಆಗ್ತಾ ಇದೆ, ರೈನ್ಫಾಲ್ ಪ್ಯಾಟರ್ನಲ್ಲಿ ನಾವು ಏನು ಡಿಫ್ರೆನ್ಸಸನ್ನು ನೋಡ್ತಾ ಇದ್ದೀವಿ. ಸೊ ಯಾವಾಗ ಟೆಂಪ್ರೇಚರ್ ಏರಿಕೆ ಆಗ್ತಾ ಇದೆ, ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆದಾಗ ಏನಾಗುತ್ತೆ, ಬೆಳೆಗಳ ಒಂದು ಪ್ರೊಡಕ್ಟಿವಿಟಿಗಳ ಮೇಲೂ ಕೂಡ ಒಂದು ನೆಗೆಟಿವ್ ಪರಿಣಾಮ ಬೀರುತ್ತೆ. ಇಂಥ ಒಂದು ಸಮಯದಲ್ಲಿ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕಾಗುತ್ತೆ ಸರ್ಕಾರ. ಮತ್ತು ಕ್ರಾಪ್ ಡೈವರ್ಸಿಫಿಕೇಷನ್ ಕೂಡ ತುಂಬ ಅಗತ್ಯತೆಯನ್ನು ಪಡೆಯುತ್ತೆ. ಕೀ ಗವರ್ನಮೆಂಟ್ ಇನಿಷಿಯೇಟಿವ್ ಸರ್ಕಾರ ಇಲ್ಲಿವರೆಗೆ ಏನು ತೊಗೊಂಡು ಬಂದಿದೆ? ಫಸ್ಟ್ ಒನ್ ನಾನು ಹೇಳಿದಾಗಲೇ, ಗವರ್ಮೆಂಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೀಸನ್ಗಳ ಮುಂಚೆನೇ, ಖಾರಿಫ್ ಮತ್ತು ರಾಬಿ ಸೀಸನ್ಗಳ ಮುಂಚೆನೇ ಏನು ಗೌರ್ಮೆಂಟ್ ಏನು ಮಾಡುತ್ತೆ, MSP ಅನ್ನು ಅನೌನ್ಸ್ ಮಾಡುತ್ತೆ. ಬಟ್ ಈ MSP ಏನಿದೆ ದಟ್ ಈಸ್ ಓನ್ಲಿ ಫಾರ್ ದಿ 22 ಕ್ರಾಪ್ಸ್. ಬಟ್ ಈ MSPಗೆ ಯಾವುದೇ ಲೀಗಲ್ ಬ್ಯಾಕಿಂಗ್ ಇಲ್ಲ. ದಟ್ ಈಸ್ ವಾಟ್ ದಿ ಫಾರ್ಮರ್ಸ್ ಆರ್ ಡಿಮಾಂಡಿಂಗ್. ಈ MSPಗೆ ಒಂದು ಲೀಗಲ್ ಬ್ಯಾಕಿಂಗ್, ಒಂದು ಶಾಸನವನ್ನು ತೆಗೆದುಕೊಂಡು ಬನ್ನಿ, ಶಾಸನದ ಅನ್ವಯ ಏನು ಮಾಡಿ ಮೇಕ್ ದಿಸ್ MSP ಎಸ್ ಅ ರೈಟ್ ಅಂತ ಡಿಮಾಂಡ್ ಮಾಡ್ತಾ ಇದ್ದಾರೆ. PM ಆಶಾ ಅಂತ ಸ್ಕೀಮ್ ಇದೆ, ದಟ್ ಈಸ್ ಪ್ರಧಾನ ಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ್ ಅಂತಂದರೆ ಇದರ ಮೂಲಕ ಒಂದು ಪ್ರೈಸ್ ಸಪೋರ್ಟ್ ಇರ್ಬೋದು, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟು ಮತ್ತು ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಆಯ ಅಂತಂದರೆ ಇನ್ಕಮನ್ನು ಸೆಕ್ಯೂರ್ ಮಾಡೋದಕ್ಕೆ ತೆಗೆದುಕೊಂಡಿರುವಂಥ ಸ್ಕೀಮ್ಸು. APMCಯಲ್ಲಿ
ರಿಫಾರ್ಮ್ಸ್ಗಳಾಗಲೇಬೇಕು ಮತ್ತು ಕೆಲವೊಂದು ಆ, ಸರ್ಕಾರಗಳು ಎ ಪಿ ಎಮ್ ಸಿಲಿ ಸುಧಾರಣೆಗಳನ್ನು ಕೂಡ ತಂದಿದ್ದಾರೆ. ಸೊ ದ್ಯಾಟ್ ದಿ ಫಾರ್ಮರ್ಸ್ ಆರ್ ಏಬಲ್ ಟು ಸೆಲ್ ದ ಪ್ರಾಡಕ್ಟ್ ಡೈರೆಕ್ಟ್ಲಿ ಟು ದಿ ಪ್ರೈವೇಟ್ ಅವರಿಗೆ ಸೇಲ್ ಮಾಡುವಂಥದ್ದು. ಸೊ ದಟ್ ಮಿಡಲ್ ಮೆನ್ಗಳ ಹಾವಳಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ನಾಮ್ ತಂದಿದೆ, ದಟ್ ಈಸ್ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್. ಸೊ ದಟ್ ರೈತನಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ತನ್ನ ಬೆಳೆಗೆ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಕರೆಕ್ಟ್ ಆದ ಒಂದು ಬೆಲೆ ಇದೆ ಅಂತ ಗೊತ್ತಾಗೋದ್ರ ಮೂಲಕ ಆತ ಏನು ಮಾಡುತ್ತೆ, ನೇರವಾಗಿ ಅಲ್ಲಿಯೇ ಆತ ಏನು ಮಾಡ್ಬೋದು, ಸೇಲ್ ಮಾಡ್ಬೋದು. ಒನ್ ನೇಷನ್ ಒನ್ ಮಾರ್ಕೆಟ್ ನಾನು ಹೇಳಿದೆ ಅಂದರೆ ಕರೆಂಟ್ಲಿ ಏನಿದೆ, ಫಾರ್ಮರ್ ತನ್ನ ಒಂದು ಜಿಲ್ಲೆ, ತನ್ನ ಒಂದು ತಾಲೂಕಿನಲ್ಲಿಯೇ ತನ್ನ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದೆ. ಪ್ರೈಸ್ ಹೆಚ್ಚಿರ್ಬೋದು, ಪ್ರೈಸ್ ಕಡಿಮೆ ಇರ್ಬೋದು. ಈ ಈಸ್ ನಾಟ್ ಏಬಲ್ ಟು ಸೆಲ್ ಇಟ್ ಟು ಕರ್ನಾಟಕದ ಒಬ್ಬ ರೈತ ಪಂಜಾಬಲ್ಲಿ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಪಂಜಾಬಲ್ಲಿರುವಂಥ ಒಬ್ಬ ರೈತ ಬಿಹಾರಲ್ಲಿ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಒನ್ ನೇಷನ್ ಒನ್ ಮಾರ್ಕೆಟ್ ಸುಧಾರಣೆಯನ್ನು ತರುವಂಥ ಮೂಲಕ ಏನಾಗುತ್ತೆ, ವಿ ಆರ್ ಏಬಲ್ ಟು ರಿಮೂವ್ ದಿ ಇಂಟರ್ ಸ್ಟೇಟ್ ಟ್ರೇಡ್ ಬ್ಯಾರಿಯರ್ಸನ್ನು ರಿಮೂವ್ ಮಾಡ್ಬೋದು. ಮತ್ತು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FPO ಅಂತ ನಾವೇನು ಕರಿತೀವಿ, ಅವುಗಳಿಗೆ ನಾವು ಹೆಚ್ಚು ಹೆಚ್ಚು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡುವಂಥ ಮೂಲಕ ಒಂದು ಏನು ಕಲೆಕ್ಟಿವ್ ಬಾರ್ಗೇನಿಂಗ್ ಪವರ್ ಏನಿದೆ ಅದನ್ನು ನಾವು ಸ್ಟ್ರೆಂಥನ್ ಮಾಡಬಹುದು. ನೆಕ್ಸ್ಟ್ ಕಿಸಾನ್ ರೇಲ್ ಸ್ಕೀಮ್ ಇದೆ ಅಂತಂದರೆ ಎಸ್ಪೆಷಲಿ ಫಾರ್ ದಿ ಪೆರಿಷಬಲ್. ನೋಡಿ, ಪೆರಿಷಬಲ್ ಐಟಮನ್ನು ಬೇಗ ಪ್ರೊಡಕ್ಷನ್ ಯೂನಿಟಿಂದ ಎಲ್ಲಿ ಡಿಮಾಂಡ್ ಇದೆ ಅಲ್ಲಿಗೆ ಸೇಲ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು ಮೊದಲ ಒಂದು ಕಿಸಾನ್ ರೇಲ್ ಸ್ಕೀಮ್, ಕರ್ನಾಟಕದ ಮೊದಲ ಒಂದು ಕಿಸಾನ್ ರೇಲ್ ಸ್ಕೀಮ್ ಎಲ್ಲಿಂದ ಅಂದರೆ ದಿ ಟ್ರೈನ್ ವೆಂಟ್ ಫ್ರಮ್ ದಿ ಬೆಂಗಳೂರು ಟು ಡೆಲ್ಲಿ, ಹಜರತ್ ನಿಜಾಮುದ್ದೀನ್ಗೆ. ಇಟ್ ಹ್ಯಾಡ್ ದಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಎಲ್ಲವನ್ನು. ಸೊ ನೀವು ಬೇಗನೆ ಒಂದು ಡಿಮಾಂಡ್ ಇರುವಂಥ ಸೆಂಟರ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದಲ್ಲಿ ಏನಾಗುತ್ತೆ, ದಿ ಫಾರ್ಮರ್ ವಿಲ್ ಬಿ ಏಬಲ್ ಟು ರಿಯಲೈಸ್ ದಿ ಬೆಟರ್ ಪ್ರೈಸ್ ಫಾರ್ ಹಿಸ್ ಪ್ರಾಡಕ್ಟನ್ನು ಮಾಡಬಹುದು. ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ವಿಚ್ ಈಸ್ ಮ್ಯಾನೇಜ್ಡ್ ಬೈ ದಿ ನಬಾರ್ಡ್, ಇದು ಒಂದು ಸ್ಥಾಪನೆ ಮಾಡಿದೆ. ಅದರ ಅನ್ವಯ ಏನು ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇರ್ಬೋದು, ವೇರ್ ಹೌಸಸ್ಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಅಗ್ರಿ ಸ್ಟಾರ್ಟಪ್ಗಳಿಗೆ ಏನಾಗ್ತಾ ಇದೆ ಅಂದರೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ಅಂತಂದರೆ, ಸೊ ದಟ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಬೇಕು. ಹೇಗೆ? ಹೊಸ ಹೊಸ ಆವಿಷ್ಕಾರಗಳ ಮೂಲಕ, ನಾವೀನ್ಯತೆಗಳ ಮೂಲಕ ಏನಾಗುತ್ತೆ, ಹೊಸ ಹೊಸ ಸೊಲ್ಯೂಷನ್ಗಳ ಮೂಲಕ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದಲ್ಲಿ ಫಾರ್ಮರ್ ವಿಲ್ ಹ್ಯಾವ್ ಅ ಬೆಟರ್ ಪ್ರೈಸ್ ಫಾರ್ ಹಿಸ್ ಪ್ರಾಡಕ್ಟ್ಸ್. ಸೊ these are some of the key initiatives that have been taken up by the governments. Remember very clearly, first we discussed about the evolution of the agricultural market. ನಡೆದು ಬಂದ ದಾರಿ ನೋಡಿದ್ವಿ, ಅದರ ಒಂದು ಇಂಪಾರ್ಟೆನ್ಸ್ ನೋಡಿದ್ವಿ, ಚಾಲೆಂಜಸ್ ನೋಡಿದ್ವಿ, ಸುಧಾರಣೆ ಏನಾಗಬೇಕು ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ನಾವು ಇಲ್ಲಿವರೆಗೆ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳನ್ನು ಕೂಡ ನಾವು ನೋಡಿದ್ವಿ. ಸೊ ದ್ಯಾಟ್ಸ್ ಇಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಸೆಷನ್. Do like, do share, do subscribe, and if you have any concern, do let us know in the comment section. Thank you.